ಶಿವಯೋಗ ಮಂದಿರದ ಮೂಲ ಪ್ರಭುವಾಗಿರುವ, ಸಮಾಜಕ್ಕೋಸ್ಕರವಾಗಿ ತನ್ನದಾಗಿರುವ ದೇಹವನ್ನು ಸವಿಸಿ ಅನೇಕ ಮಠ ಮಂದಿರಗಳಿಗೆ ಮಹಾನ್ ವ್ಯಕ್ತಿಗಳನ್ನು ಕೊಟ್ಟಿರತಕ್ಕಂತಹ, ಸಮಾಜವೇ ನನಗೆಲ್ಲ ಎನ್ನುವ ರೀತಿಯಲ್ಲಿ ತಮ್ಮದಾಗಿರತಕ್ಕಂಥ ಪ್ರಾಣವನ್ನು ಬಿಟ್ಟು ಸಂಗೀತದ ತಂದೆಯಾಗಿ ಪಂಚಾಕ್ಷರ ಗುರುಗಳನ್ನು, ಪುಟ್ಟರಾಜ ಗುರುಗಳನ್ನು, ನಾಡಿಗೆ ಕೊಟ್ಟಿರತಕ್ಕಂಥ ಹಾನಗಲ್ಲ ಅಪ್ಪಗಳವರನ್ನು ಧ್ಯಾನಗೈದು ಗಾನಯೋಗಿ ಶಿವಯೋಗಿ ವರಿಯರಾಗಿರತಕ್ಕಂಥ ಪರಮ ಪೂಜ್ಯ ಪಂಡಿತ ಪಂಚಾಕ್ಷರ ಗುರುದೇವರನ್ನು ಹನುಮಂದಿರದಲ್ಲಿರಿಸಿಕೊಂಡು ತ್ರಿಭಾಷಾ ಕವಿಗಳು, ಉಭಯ ಗಾಯನಾಚಾರ್ಯರು ಆಗಿರತಕ್ಕಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುದೇವರನ್ನು ಹನುಮಂದಿರದಲ್ಲಿರಿಸಿಕೊಂಡು ಕಲಾವಿದ ದ್ವೈರಿಗೂ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಮಾಡ್ತಾ ನಿಡಸೀಸಿಯ ಗ್ರಾಮದ ಇನ್ಯಾವುದೇ ಗ್ರಾಮದ ಮುಖಾಂತರವಾಗಿ ಆಗಮಿಸಿರತಕ್ಕಂತಹ ಎಲ್ಲ ಚನ್ನಬಸವ ಶಿವಾಚಾರ್ಯ ಒಡೆಯರವರ ಸದ್ಭಕ್ತರಾಗಿರತಕ್ಕಂಥ ನಿಮ್ಮೆಲ್ಲರ ಸರ್ವಧರ್ಮದ ಸದ್ಭಕ್ತರ ಅಂತರಾತ್ಮಗಳಿಗೆ ಶರಣಾರ್ಥಿಯನ್ನು ಸಮರ್ಪಣೆಯನ್ನು ಮಾಡ್ತಾ ಪುರಾಣ ಆರಂಭದ 15 ದಿವಸವಾಗಿರತಕ್ಕಂಥ ಎಂದು ಈ ಯಾವ ಪಾವನ ಪ್ರಥಮವಾಗಿರತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಕ್ಷೇತ್ರದ ಒಡೆಯನಾಗಿರತಕ್ಕಂಥ ಲಿಂಗೈಕ್ಯ ಸಡಸ್ಥರ ಬ್ರಹ್ಮಿ ಚನ್ನಬಸವೇಶ್ವರ ಶಿವಾಚಾರ್ಯರವರ ಚರಿತ್ರೆ ಎಂಬತಕ್ಕಂಥದ್ದು ನಡೀತಾ ಬರ್ತಾ ಇದೆ. 10ನೇ ದಿನ ಕೊನೆಯ ಹಂತಕ್ಕೆ ನಾವೆಲ್ಲ ಬಂದು ತಲುಪಿದ್ದಾಗಿದೆ. ನಾಳೆ ಜಾತ್ರೆ ನಡೆದಬೇಕಂದ್ರೆ ಇದು ಸಿಗೋದಲ್ಲ. ಏನೆಲ್ಲವೂ ಸಿಗುತ್ತದೆ ಚನ್ನಬಸವೇಶ್ವರ ಶಿವಾಚಾರ್ಯರಂಥವರ ಚಾರಿತ್ರ್ಯ ಎಂಬತಕ್ಕಂಥದ್ದು. ಅವರದಾಗಿರುವ ಪವಾಡಗಳನ್ನು ಹುಡುಕುವುದು ಬಹಳ ಕಷ್ಟ, ಕೇಳಿಯೇ ತಿಳ್ಕೊಳ್ಳಬೇಕು. ನಿನ್ನೆಯವರೆಗೆ ಗುರು ಸಾರ್ವಭೌಮನಾಗಿರತಕ್ಕಂಥ ಚನ್ನಬಸವೇಶ್ವರ ಶಿವಾಚಾರ್ಯರವರು ತಮ್ಮದಾಗಿರತಕ್ಕಂಥ ಲಿಂಗದೇಹಿಯಾಗಿರುವ ಪ್ರಸಾದವಾಣಿಯ ಮುಖಾಂತರವಾಗಿ ನೊಂದು ಬೆಂದವರು ಬಂದಿರತಕ್ಕಂಥದ್ದ ಕಷ್ಟವನ್ನು ನಿವಾರಣೆಯನ್ನು ಮಾಡಿರ್ತಕ್ಕಂತಹ ಚೈತನ್ಯ ನಿಡಸೇಸಿಯ ಗ್ರಾಮದ ಕ್ಷೇತ್ರದಲ್ಲಿ ಗದ್ದಿಗೆ ರೂಪದೊಳಗೆ ನಿರ್ಮಾಣವನ್ನು ಕೊಂಡಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಮಹತ್ತರವಾಗಿರತಕ್ಕಂಥದ್ದು ಒಂದು ಕೆಲಸ ನಮ್ಮ ಕರಿಬಸವ ರಾಜೇಂದ್ರ ಶಿವಾಚಾರ್ಯರವರಿಂದ ಪೂಜ್ಯ ಹಿರಿಯ ಗುರುಗಳಾಗಿರತಕ್ಕಂಥ ಚನ್ನಬಸವೇಶ್ವರ ಶಿವಾಚಾರ್ಯ ಗುರುಗಳವರಿಂದ ನಡೆದಿರತಕ್ಕಂಥ ಹೊಸದಾಗಿರುವ ಕಾರ್ಯಕ್ರಮ ಏನು ಇವತ್ತು ನಡೆದಿದ್ದು ಅಂದರೆ ತಾಯಿಂದಿರ ಮುಖಾಂತರವಾಗಿ ತೇರು ಎಳಿಸಿದ್ದು. ಬಹಳ ಕಡೆಗೆ ಇದು ನಡೆದಿಲ್ಲ, ಇದು ಹೊಸದು. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರೆಗೆ ಇದು ಬಹುಶಃ ಗೊತ್ತಿದ್ದಿಲ್ಲೋ ಏನೋ. ಕುಮಾರಸ್ವಾಮಿಗಳು ಅಂದರೆ ಎಂಥವರು, ಎಂಥ ವೈರಾಗ್ಯಶೀಲಿಗಳು ಅಂದರೆ ನನ್ನ ಮಗ ದೊಡ್ಡ ಮಠಕ್ಕೆ ಆಗ್ಯಾನ, ಬಡತನ ಜೀವ. ಕುಮಾರಸ್ವಾಮಿಗಳ ಮನೆತನ ಅವರ ಜೀವನ ಎಂಬತಕ್ಕಂಥದ್ದು ಯಾವ ಜಂಗಮನಿಗೂ ಬರಬಾರದು. ರಾಣಿಬೆನ್ನೂರು ಸಮೀಪದಲ್ಲಿ ಇರಬೇಕಾಗಿರತಕ್ಕಂಥ ಜೋಯಿಸರ ಹಳ್ಳಿಗೆ ಅವರ ಮನೆ, ಕುಮಾರಸ್ವಾಮಿಗಳು ಹುಟ್ಟಿರತಕ್ಕಂತಹ ಮನೆ. ಆಶ್ರಮದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಾವು ಒಂದು 10 ಮಂದಿ ಕುಮಾರ ಅಪ್ಪಗಳವರ ಮನೆಯನ್ನು ನೋಡಿಕೊಂಡು ಬರಬೇಕು ಅಂತ ಹೇಳಿಕೊಂಡು ಹೋಗಿರತಕ್ಕಂತಹ ಪ್ರಸಂಗದೊಳಗೆ ಉಣ್ಣಾಕೇನು ಇಲ್ಲ ಮನೆಯೊಳಗೆ.
ಕುಮಾರಸ್ವಾಮಿಗಳ ಮನೆಯೊಳಗೆ ಏನೂ ಇಲ್ಲ. 14 ಮಂದಿ ಹೋಗಿವೆ ನಾವು. ಏನು ಮಾಡ್ತಾರೆ? ಬಂದ ನಮ್ಮ ಹಾನೆಗೆಲ್ಲ ಅಪ್ಪಗಳವರ ಮಕ್ಕಳನ್ನ ಹಾಗೆ ಕಳಿಸಬಾರದು ಅಂತ ತಿಳ್ಕೊಂಡು ಪಕ್ಕದ ಮನೆಗೆ ಇದ್ದವರ ಮನೆಗೆ ಹೋಗಿ ಹೇಳ್ತಾರೆ, ಕುಮಾರಸ್ವಾಮಿಗಳ ಶಿಷ್ಯರು ಬಂದಾರೆ, ಶಿಷ್ಯ ಪ್ರಶಿಷ್ಯರಾಗಿರತಕ್ಕಂಥವರು ಬಂದಾರೆ, ಅವರಿಗೆ ಊಟಕ್ಕೆ ಕೊಡಬೇಕು, ನಿಮ್ಮ ಮನೆಯೊಳಗೆ ಮಾಡ್ರಿ ಇವತ್ತು ಅಂತ ತಿಳ್ಕೊಂಡು ಇದ್ದು ಶ್ರೀಮಂತರ ಮನೆಗೆ ಹೋಗಿ ಹೇಳಿ ಬಂದರು. ಅಲ್ಲಿ ಉಂಡು ಬಂದಿವೆ ನಾವು. ಅಂತಹ ಕಷ್ಟ ಯಾರಿಗೂ ಬರಬಾರದು. ಹಾಗೆ ಹಾನಗಲ್ಲ ಕುಮಾರಸ್ವಾಮಿಗಳವರು ಸ್ವತಃ ಹಿಂದೆ ಬಾವಿ ತೋಡ್ಯಾರ. ತಮ್ಮ ಮನೆ ಹಿಂದೆ ಅರ್ಧಕ್ಕೆ ನಿಂತದೆ ಅದು. ಅವರಿಗಿರಬೇಕಾಗಿರತಕ್ಕಂಥ ಕಷ್ಟ ಇನ್ಯಾವುದಾದರೂ ಜಂಗಮನಾಗಿರತಕ್ಕಂಥವನಿಗೆ ಬಂದರೂ ಬದುಕ್ತಿದ್ದೋ ಇಲ್ಲೋ ಅಂತಹ ಕುಮಾರಸ್ವಾಮಿಗಳವರು ಹಾಲಯ್ಯ ಅಂತ ತಿಳ್ಕೊಂಡು ಮೊದಲ ಹೊರೆಸರು. ಕುಮಾರಸ್ವಾಮಿಯಾಗಿ ಶಿವಯೋಗ ಮಂದಿರಕ್ಕೆ ಸ್ವಾಮಿಗಳಾದರೂ ಆ ಪ್ರಸಂಗದೊಳಗೆ ಅವರ ತಾಯಿಯಾಗಿರತಕ್ಕಂಥ ನೀಲಮ್ಮ, ನನ್ನ ಮಗ ದೊಡ್ಡ ಮಠಕ್ಕೆ ಆಗ್ಯಾನ, ಏನಾದರೂ ಅವನಿಂದ ಇಸ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಹಾನಗಲ್ಲ ಮಠಕ್ಕೆ ಬಂದರೆ ಆ ಹಾನಗಲ್ಲ ಅಪ್ಪಗಳು ಮಠನ ಬಿಟ್ಟು ಹೋಗಿಬಿಟ್ರು. ಆಕೆ ಹೋಗೋ ತನಕ ನಾನು ಮಠಕ್ಕೆ ಬರೋಂಗಿಲ್ಲ ಅಂತ. ಅಂಥ ವೈರಾಗ್ಯ ಅವ್ರದ್ದು. ಜನ ಕರೀತಾರೆ, ಬುದ್ಧಿ ಅವ್ವ ಬಂದಾಳಪ್ಪ, ನಿಮ್ಮ ತಾಯಿ ಬಂದಾಳ, ಬರ್ರಿ ಮಠಕ್ಕೆ. ಇಲ್ಲ, ಆಕೆ ಮಠ ಬಿಟ್ಟು ಹೋಗೋ ತನಕ ನಾನು ಬರೋಂಗಿಲ್ಲ ಮಠಕ್ಕೆ. ಆ ಊರು ಜನ ಕೂಡಿಕೊಂಡು, ಹಿರಿಯರು ಕೂಡಿಕೊಂಡು ಅವಳಿಗೆ ಸೀರೆ ಒಂದು ಕುಪ್ಪಸ ಕೊಟ್ಟು, ಯವ್ವ ಅಪ್ಪವ್ರು ನೀನು ಇರೋ ತನಕ ಬರೋದಲ್ಲ ಅಂತಿಲ್ಲವ್ವ, ನೀನು ಊರಿಗೆ ಹೋಗಿಬಿಡು ಅಂತ ತಿಳ್ಕೊಂಡು ಗಾಡಿ ಮುಖಾಂತರವಾಗಿ ಕಳಿಸಿಕೊಡ್ತಾರೆ ತಾಯಿಯನ್ನು. ಇಂಥ ವೈರಾಗ್ಯರು, ಇಂಥ ವೈರಾಗ್ಯವುಳ್ಳವರು ಹಾನಗಲ್ಲ ಕುಮಾರಸ್ವಾಮಿಗಳು. ಅಂಥ ಶಿವಯೋಗ ಮಂದಿರದೊಳಗೆ ಈಗ ಇರಬೇಕಾಗಿರತಕ್ಕಂಥ ಕರಿಬಸವ ಶಿವಾಚಾರ್ಯವರಿಯವರು ಪಳಗಿ ಬಂದ ಆ ಗರಡಿಯೊಳಗೆ. ಆ ಗರಡಿಯೊಳಗೆ ಪಳಗಿ ಬಂದಿರುವ ಕಾರಣಕ್ಕೋಸ್ಕರವಾಗಿ ಅವರದೇ ಆಗಿರತಕ್ಕಂತಹ ಕೆಲವು ವಿಚಾರಗಳನ್ನು ಪ್ರಚಾರ ಮಾಡಬೇಕಾಗಿರತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕರಿಬಸವ ಶಿವಾಚಾರ್ಯರವರು. ನಿಮ್ಮೆಲ್ಲರ ಮನೆಗಳಿಗೆ ಬಂದು ಜೋಳಿಗೆಯನ್ನು ಹಾಕಿ ನಿಮ್ಮೊಳಗೆ ಇರಬೇಕಾಗಿರತಕ್ಕಂಥ ಕೆಟ್ಟ ಚಟಗಳನ್ನು, ಅದು ಬೀಡಿ ಸೇದುವುದಾಗಲಿ, ಸಿಗರೇಟ್ ಸೇದುವುದಾಗಲಿ, ತಂಬಾಕು ಹಾಕುವುದಾಗಲಿ, ಗುಟ್ಕ ತಿನ್ನುವುದಾಗಲಿ, ಸೆರೆ ಕುಡಿಯೋದಾಗಲಿ, ಯಾವ ಸಿಂಧಿ ಕುಡಿಯೋದಾಗಲಿ, ಗಾಂಜಿ ಸೇದುವುದಾಗಲಿ, ಯಾವ ದುಶ್ಚಟ ಎಂಬತಕ್ಕಂಥದ್ದು ನಿಮ್ಮಲ್ಲಿ ಅದೇ, ಅದನ್ನು ಕಸಿದುಕೊಳ್ಳಬೇಕಾಗಿರತಕ್ಕಂಥ ಕೆಲಸವನ್ನು, ಬಿಡಿಸಬೇಕಾಗಿರತಕ್ಕಂಥ ಕೆಲಸವನ್ನು ಪೂಜ್ಯರಾಗಿರತಕ್ಕಂಥ ಕರಿಬಸವ ಶಿವಾಚಾರ್ಯರವರು ಮಾಡ್ತಾ ಇದ್ದಾರೆ. ಇದು ಏನು? ಶಿವಯೋಗ ಮಂದಿರದ ಪಾಠಶಾಲೆಯೊಳಗೆ ಪಳಗಿ ಬಂದಿರತಕ್ಕಂಥ ಒಂದು ಶಕ್ತಿ ಇದು. ಆ ರೀತಿಯಲ್ಲಿ ಈ ಮಠಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ಬಹಳ ಉತ್ತಮತರವಾಗಿರತಕ್ಕಂಥ ರೀತಿಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಪ್ರಯತ್ನ ಎಂಬತಕ್ಕಂಥದ್ದು ಕೂಡ ಅದೇ. ನಿಡಿಸಿಯ ಗ್ರಾಮದ ಇನ್ಯಾವುದೇ ಗ್ರಾಮದ ಮುಖಾಂತರವಾಗಿರತಕ್ಕಂತಹ ಗಂಡು ಮಕ್ಕಳು ಕೂಡ ಪೂಜ್ಯರಾಗಿರತಕ್ಕಂಥವರಿಗೆ ನೆರವು ನೀಡಬೇಕಾಗಿರತಕ್ಕಂತಹ, ಸಹಾಯವನ್ನು ನೀಡಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮೊನ್ನೆಯಿಂದ ನಿನ್ನೆಯವರೆಗೆ ಇವತ್ತಿನವರೆಗೆ ಬರಬೇಕಾಗಿರತಕ್ಕಂತಹ ದಿನಸುಗಳನ್ನು ಬುಟ್ಟಿ ಸಮೇತವಾಗಿ, ಪಾಕೀಟು ಸಮೇತವಾಗಿ, ಅದು ಬೂಂದೆ ಇರಬಹುದು, ಮಾದಲಿ ಇರಬಹುದು, ಕರ್ಚಿಕಾಯಿ ಇರಬಹುದು, ಶೇಂಗಾದ ಹೋಳಿಗೆ ಇರಬಹುದು, ರವೆ ಉಂಡಿ ಇರಬಹುದು. ನಿನ್ನೆ ಒಬ್ಬರು ಯಾರೋ ಪುಣ್ಯಾತ್ಮರು ಎರಡು ಕ್ವಿಂಟಲ್ 40 kg ರವಾದ ಉಂಡಿ ಮಾಡಿಕೊಂಡು ಬಂದಾರೆ. ಇದು ಸಾಮಾನ್ಯವಾಗಿರತಕ್ಕಂಥ ಶಕ್ತಿಯಲ್ಲ. ಹಾಗೆ ಏನಪ್ಪ ಇದಕ್ಕೆಲ್ಲ ಕಾರಣ ಅಂದರೆ ಕರಿಬಸವೇಶ್ವರರವರ, ಕರಿಬಸವ ಶಿವಾಚಾರ್ಯವರಿಯರವರ ಒಂದು ಪ್ರಯತ್ನ ಎಂಬತಕ್ಕಂಥದ್ದು, ಪ್ರಯಾಣ ಎಂಬತಕ್ಕಂಥದ್ದು, ಶಿಷ್ಯರಲ್ಲಿ ಇರಬೇಕಾಗಿರತಕ್ಕಂತಹ ತಾಪತ್ರಯವನ್ನು ನಿವಾರಣೆ ಮಾಡಬೇಕಾಗಿರತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಣ್ಣ ವಯಸ್ಸಿನೊಳಗೆ ಅವರು ಈಗ 20-21 ವರ್ಷ. ಅದನ್ನು ನೋಡಿದರೆ, ಅವರನ್ನು ನೋಡಿದರೆ, ಅವರು ಮಾಡಬೇಕಾಗಿರತಕ್ಕಂಥ ಕಾರ್ಯವನ್ನು ನಾವು ನೋಡಿದರೆ ಬಹಳ ಖುಷಿ ಎಂಬತಕ್ಕಂಥದ್ದು ಆಗುತ್ತದೆ. ಆ ಪ್ರಕಾರವಾಗಿ ಜನವು ಕೂಡ ಅವರಿಗೆ ಸಾಕಷ್ಟು ಅನುಕೂಲವನ್ನು, ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯವರೆಗೆ
ಮಹಾನುಭಾವನಾಗಿರತಕ್ಕಂಥ ಕಥೆಯ ಒಡೆಯರಾಗಿರುವ ಚನ್ನಬಸವ ಶಿವಾಚಾರ್ಯ ಮುನಿಯರವರು ಅನೇಕ ಪ್ರಕಾರವಾಗಿರತಕ್ಕಂಥ ಲೀಲೆಯನ್ನು ಮಾಡ್ತಾ ಬಂದವರಾಗಿದ್ದಾರೆ. ಈ ಹೊತ್ತು ಏನು ಮಾಡ್ತಾರೆ ಅನ್ನುವುದನ್ನು ತಿಳಿಯುವುದು. ಚನ್ನಬಸವ ಸ್ವಾಮಿ ತಾನು ಉತ್ಪನ್ನ ಅದನೇ ಗಜೇಂದ್ರ ಕಡವೆಂಬ ಉನ್ನತದ ನಗರದೋಳಿಂಗಳ ತಿಂಗಳವರೆಗೆ ಮೂಲ ನೆಲೆಸಿ ತನ್ನ ಪೂಜಾದಿಗಳ ಮಠದೋಳ್ ನನ್ನ ಎಂದಾಚರಿಸಿ ಹೊರಗಣ ಮನ್ನಣೆಯ ನೆಲೆಯಲ್ಲಿ ಪೀಠದ ಕುಳಿತುಕೊಳ್ಳುವುದು ದಿನ ದಿನ ಪದ್ಧತಿಯದಲ್ಲಿಗೆ ಜನರು ಬರುತ್ತಿರಲಾಶೀರ್ವದಿಸುವುದ ಅನಘುವಾತನ ಬಳಿಯೊಳೆ ಲಡ್ಡುಗಳು ಪುಟ್ಟಿಂಬರೇ ಗಣಿಸಲಲ್ಲಿಗೆ ಹೊರಗಿ ಕಪಿಗಳವು ಬಂದ ಗುರುವಿನ ಬಳಸಿ ಎನಿತು ಎಸಗದೇ ಚೇಚೆಯಂ ನೋಡುತ್ತಿರೆ ಲಡ್ಡುಗಳು. ಚನ್ನಬಸವೇಶ್ವರ ಶಿವಾಚಾರ್ಯರವರು ಈ ಕಥೆಯ ಒಡೆಯರಾಗಿರತಕ್ಕಂಥವರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚಾರವನ್ನು ಮಾಡಿ ಭಕ್ತರ ಉದ್ಧಾರದ ಕಾರ್ಯವನ್ನು ಮಾಡಬೇಕಾಗಿರತಕ್ಕಂತಹ ಪ್ರಸಂಗದೊಳಗೆ ಗಜೇಂದ್ರಗಡ ಇಲ್ಲಿಗೇನು ದೂರಿಲ್ಲ. ಗಜೇಂದ್ರಗಡದೊಳಗೆ ಇರಬೇಕಾಗಿರತಕ್ಕಂಥ ಮಠದಲ್ಲಿ ಅದರೊಳಗೆ ಮೈಸೂರು ಮಠ ಅಂತ ಅದು ಗಜೇಂದ್ರಗಡದೊಳಗೆ ಕುದುರೆ ಮೂತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಾಖಾ ಮಠ ಗಜೇಂದ್ರಗಡದೊಳಗೆ ಅದ, ಹನುಮಸಾಗರದೊಳಗದ, ಕುದುರೆ ಮೂತಿ ಒಳಗದ, ಅನೇಕ ಕಡೆಗಳಲ್ಲಿ ಆ ಪೂಜ್ಯರಾಗಿರತಕ್ಕಂಥವರ ಮಠ ಗಜೇಂದ್ರಗಡದಲ್ಲಿ ಇರಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ ಚನ್ನಬಸವ ಶಿವಾಚಾರ್ಯರವರು ಆಗಿಂದಾಗ್ಗೆ ಅಲ್ಲಿಗೆ ಹೋಗ್ತಾ ಇದ್ದರು. ಗಡದಲ್ಲಿ ಇರಬೇಕಾಗಿರತಕ್ಕಂತಹ ಮಠಕ್ಕೆ ಹೋಗ್ತಾ ಇದ್ರು. ಯಾಕೆ ತಾಯಿ ಎದ್ರಿ? ಅವರು ಹಂಗ ಒಬ್ಬರು ಹೋಗೋದಿಲ್ರಿ, ಮತ್ತೊಬ್ಬರು ಮಗ್ಗಲು ಕುಂದಿರಿಸ್ಕೊಂಡು ಚೂಟೆ ಎಬ್ಬಿಸ್ಕೊಂಡು ಹೋಗ್ತಾರೆ. ಅವರು ಹೇಳ ಹೋಗ ನಡಿ ಅಂತೇಳಿ ಇರಲಿ. ಗಜೇಂದ್ರಗಡದಲ್ಲಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಹೋಗಿ ಆ ಮಠದೊಳಗಿದ್ದುಕೊಂಡು ಪೂಜಾ ಪುನಸ್ಕಾರಗಳನ್ನು ಮಾಡಿ ಭಕ್ತರಿಗೆ ಬೇಕಾಗಿರತಕ್ಕಂಥ ವಿಚಾರವನ್ನು ತಿಳಿ ಹೇಳಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಬರ್ತಕ್ಕಂಥದ್ದು ಅವರ ಕಾಯಿಕ. ಇಲ್ಲೇ ಒಂದು ಮಠ ಸಂಪಾಗಿ ಸಿಗುತ್ತೆ ಬಿಡು, ಮತ್ತ್ಯಾಕೆ ಆ ಮಠಕ್ಕೆ ಹೋಗೋದು ಅಂತ ತಿಳ್ಕೊಂಡು ಬಿಡೋರಲ್ಲ ಅವರು. ಅಲ್ಲಿಗೆ ಹೋಗೋದೆ, ಕೊಡೋಲ್ಲಿ ಹೋಗೋದೇ, ಕೊಡದೇ ಇದ್ದಲ್ಲಿ ಹೋಗೋದೇ ಆ ಪೂಜ್ಯರಾಗಿರತಕ್ಕಂಥವರ ಕೆಲಸ. ತಿಂಗಳಾನುಗಂಟ್ಲೆ ಅಲ್ಲಿ ಇರ್ತಿದ್ದರಂತೆ ಅವರು. ಇರಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ ಪೂಜ್ಯರ ಒಂದು ಮಹಿಮೆಯನ್ನು ಅರಿತುಕೊಂಡಿರ್ತಕ್ಕಂಥ ಜನ ತಂಡೋಪದಂಡವಾಗಿ ಬರ್ತಿತ್ತು, ನಮಸ್ಕಾರವನ್ನು ಮಾಡ್ತಿದ್ದರು, ಸಲ್ಲಿಸಬೇಕಾಗಿರತಕ್ಕಂಥ ಕಾಣಿಕೆಯನ್ನು ಸಲ್ಲಿಸ್ತಿದ್ದರು. ಅವರಿಗೆ ಉಂಡಿ ಕೊಡ್ತಿದ್ರಂತೆ, ಉಂಡಿ, ಬೂಂದೇದು ಉಂಡಿ. ಚನ್ನಬಸವ ಶಿವಾಚಾರ್ಯರವರು ಕೊಟ್ಟಿದ್ದಕ್ಕಂಥ ಉಂಡಿಯನ್ನು ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಿ ತೆಗೆದುಕೊಂಡು ಹೋಗ್ತಿತ್ತು ಆ ಜನ. ಕೇವಲ ಜನಗಳಿಗೆ ಮಾತ್ರವಲ್ಲ, ಪೂಜ್ಯ ಚನ್ನಬಸವ ಶಿವಾಚಾರ್ಯ ವರ್ಯರು ಕೊಡಬೇಕಾಗಿರತಕ್ಕಂಥ ಲಡ್ಡು ತಿನ್ನುವುದಕ್ಕೋಸ್ಕರವಾಗಿ ಕೋತಿಗಳು ಬರ್ತಿದ್ವು ಅಂತ. ಅಲ್ಲಿಗೆ ಕೋತಿಗಳು, ಮಂಗ್ಯ ಅಂತೇವೆಲ್ಲ ನಾವು. ಸಕಲ ಪ್ರಾಣಿ ದಯಾಪರರಾಗಿರತಕ್ಕಂತಹ ಚನ್ನಬಸವೇಶ್ವರ ಶಿವಾಚಾರ್ಯರವರು ಮನುಷ್ಯರು ಬೇರೆ, ಪ್ರಾಣಿಗಳು ಬೇರೆ ಇರತಕ್ಕಂತಹ ವಿಚಾರ ಅವರಿಗಿರಲಿಲ್ಲ. ದೈವಿಲ್ಲದ ಧರ್ಮವದಾವುದಯ್ಯ, ದೈವಿರಬೇಕು ಸಕಲ ಪ್ರಾಣಿಗಳಲ್ಲಿ. ದೈವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನೆಯ ಎಂಬತಕ್ಕಂಥ ಬಸವಣ್ಣನವರ ವಚನದ ರೀತಿಯಲ್ಲಿ ಪೂಜ್ಯ ಚನ್ನಬಸವೇಶ್ವರ ಶಿವಾಚಾರ್ಯರವರು ಆ ಕೋತಿಗಳಿಗೂ ಸಹಿತ ಲಡ್ಡು ಹಂಚೋದನ್ನು ನೋಡಿ ಆ ಗಡಾದ ಭಕ್ತರು ನಗುತ್ತಿದ್ದರಂತೆ. ಎಂಥವರು ಇವರು ಅದ್ದವರು. ಕಿರಿನಗೆಯೊಳೊಂದೊಂದ ಕೋತಿಯ ಕರೆಯುತ ಲಡ್ಡನೊಂದೊಂದಿರಿಸಿ ಕತ್ಕರಳೊಳು ಮೆಲ್ಲನೆ ತೆರಳುತ್ತೆ, ಬಳಿಕ ಇರುವ ಚಪಲತೆಯಿಂದೆ ಮತ್ತೊಮ್ಮರಳಿ
ತಿನಿಸಿಗೆ ಬರುವ ಕಪಿಗಳ ಪರಿಕಿಸುತ್ತು ನುಡಿದ ನಿಮ್ಮವರಿಲ್ಲವೇನಯ್ಯ. ಆಹಾ, ಕೋತಿಗಳ ಸಂಗಡ ಮಾತನಾಡ್ತಾ ಇದ್ದರಂತೆ ಚನ್ನಬಸವೇಶ್ವರರವರು. ಯಾಕೆ? ಸವಿ ಹತ್ತಿದವ ಏನೋ ನೆಕ್ಕಿದ್ದಂತಲ್ಲ, ಒಳ್ಳ ನೆಕ್ಕಿದ್ದಂತ ಸವಿ ಹತ್ತಿದವ. ಹಂಗೆ ಕೋತಿಗಳಿಗೆ ಲಡ್ಡು ರುಚಿ ಹತ್ತಿ ಬಿಡುತ್ತಿದ್ವು ಅವು. ಎಂದೂ ಯಾವ ಕಾಲಕ್ಕೂ ಎಲ್ಲಿಯೂ ಸಿಗದೇ ಇರತಕ್ಕಂತಹ ಲಡ್ಡುಗಳನ್ನು ಕೋತಿ ಪೂಜ್ಯರ ಕರುಣೆಯಿಂದ ಕೈಯಿಂದ ಪಡ್ಕೊಳ್ತಿದ್ವಲ್ಲ, ತಿನ್ನಬೇಕು ಮತ್ತು ಅಲ್ಲಿಗೆ ಬರಬೇಕು, ತಿನ್ನಬೇಕು ಮತ್ತು ಅಲ್ಲಿಗೆ ಬರಬೇಕು. ಎಷ್ಟು ಕೊಟ್ಟರೂ ಸಹಿತ ಅವು ಸಾಕು ಅಂತ ತಿಳ್ಕೊಂಡು ತಮ್ಮ ಜಗಕ್ಕೆ ಹೋಗ್ತಿದ್ದಿಲ್ಲ. ಅವು ಪುನಃ ಪುನಃ ಬರ್ತಿದ್ವಂತ. ಲೇ, ನಿಮ್ಮ ಹಂಗೆ ಮತ್ತೊಬ್ರು ಇಲ್ಲೇನೋ, ಅವರಿಗೆ ಕೊಡಬಾರ್ದೇನೋ ನಾನು ಉಂಡಿನ ಅಂತ ಕೋತಿಗಳು ಸಂಗಡ ಮಾತಾಡ್ತಿದ್ದರಂತ. ಇದನ್ನು ಕಂಡು ಜನ ನಗುತ್ತಿತ್ತು. ಎಂಥವರು ನಮ್ಮ ಅಜ್ಜವರು, ಎಂಥವರು ನಮ್ಮ ಸ್ವಾಮಿಗಳು ಅನ್ನುವುದನ್ನು ಜನ ನೋಡಿ ನಗುತ್ತಿತ್ತು. ಈ ಪ್ರಕಾರವಾಗಿ ಎಂದು ಗುರು ವರೆದುದನು ಇಂದು ರೊಯ್ಯನೇ ಮೊದಲವುಗಳೊಳರೊಂದು ಎಂದು ಬಾರದುದ ಕಂಡವರು ವಿಸ್ಮಯವ ಹೊಂದುತ್ತಿದ್ದರು ಮಹಿಮರ ಪ್ರಭೆಯಿಂದ. ಮನುಜೇತರರು ಜೀವರು ಹೊಂದುವರು ಸನ್ಮತಿಯನೆಂದ ಬುಧೋಕ್ತಿಯಂ ಪೊರೆಯೇ. ಅಪ್ಪುಗಳಿಗೆ ಎಷ್ಟು ಲಕ್ಷ್ಯ ಇರಬೇಕು. ಪ್ರತಿನಿತ್ಯದಲ್ಲಿಯೂ ಬರಬೇಕಾಗಿರತಕ್ಕಂತಹ ಕೋತಿಗಳು ಬಂದು ಉಂಡಿ ತಿನ್ನೋದನ್ನು ನೋಡಿ ದಿವಸ ಬರ ಕೋತಿಗಳೊಳಗೆ ಇನ್ನೊಂದು ಬಂದಿಲ್ಲಲ್ಲ, ಅದು ಎಲ್ಲಿ ಹೋಗಿರಬೇಕು? ಅದನ್ನು ಹೆಂಗೆ ನೆನಪಿಡ್ತಿರಬೇಕು? ಅವರು ನೆನಪಿಟ್ಟಿರಬೇಕು. ದಿವಸ ಇನ್ನೂ ಒಂದು ಕೋತಿ ಬರೀತಿತ್ತು ಸ್ಥಾನಕ್ಕೆ, ಲಡ್ಡು ತಿನ್ನುವುದಕ್ಕೋಸ್ಕರವಾಗಿ, ಉಂಡಿ ತಿನ್ನುವುದಕ್ಕೋಸ್ಕರವಾಗಿ. ಅದು ಯಾಕೆ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ವಿಚಾರವನ್ನು ಮಾಡ್ತಾಯಿದ್ರು ಜನಗಳ ಮುಂದೆ. ಆ ಕೋತಿಗಳನ್ನು ಕೇಳ್ತಿದ್ರಂತವರು. ಆ ಇನ್ನೊಂದು ಕೋತಿ ಬಂದಿಲ್ಲಲ್ಲೋ, ಎಲ್ಲಿ ಹೋಗೈತಿ ಅಂತ ತಿಳ್ಕೊಂಡು ಅವ್ರನ್ನ ಕೇಳ್ತಿದ್ರಂತೆ. ಏನು ಹೇಳ್ಬೇಕು ಅವು? ಹೀಗೆ ಆ ಕೋತಿಗಳ ಸಂಗಡ ಮಾತನಾಡಬೇಕಾಗಿರತಕ್ಕಂಥದ್ದನ್ನು ಜನ ನೋಡಿ ಪೂಜ್ಯರಲ್ಲಿ ಇರಬೇಕಾಗಿರತಕ್ಕಂತಹ ಕರುಣಾಭಾವವನ್ನು, ಮಾನವರಲ್ಲಿ ಇರಬೇಕಾಗಿರತಕ್ಕಂತಹ ಪ್ರೀತಿಯನ್ನೇ ಯಾವ ಪ್ರಾಣಿಗಳ ಮೇಲೆಯೂ ಕೂಡ ಈ ಪೂಜ್ಯರಾಗಿರತಕ್ಕಂಥವರು ಇಟ್ಟಿದ್ದಾರಲ್ಲಪ್ಪ. ಎಂತಹ ಸ್ವಾಮಿಗಳವರು ಅಂತ ತಿಳ್ಕೊಂಡು ಜನ ಆನಂದವುಳ್ಳವರಾಗಿ, ಆಶ್ಚರ್ಯವುಳ್ಳವರಾಗಿ ಪೂಜ್ಯರನ್ನು ನಮಸ್ಕಾರವನ್ನು ಮಾಡಿ ಅವರಿಗೆ ಕೊಡಬೇಕಾಗಿರತಕ್ಕಂತಹ ಕಾಣಿಕೆಯನ್ನು ಕೊಡುವ ಕೆಲಸವನ್ನು ಆ ಗಜೇಂದ್ರಗಡದ ಜನ ಬೇಸರವಿಲ್ಲದೆ ಕಾಣಿಕೆಯನ್ನು ಕೊಡುತ್ತಿತ್ತಂತೆ. ಈ ತೆರದ ನಿಡಸೇಸಿ ಮಠದೋಳ್ ಪೂತ ಬಿಲ್ಲುವ ಸುತರುವೆ ನಡುವೆಯೋಳ್ ಅಡಿಯೋಳ್ ತಾತನವರು ವಿಶ್ರಮಿಸುವಡೆಯೇ ಮೇಲ್ಗಡೆಯೊಳು ಖ್ಯಾತ ಬುರ್ಲಿ ಕಾಯಿಯಂತೆ ಪುನೀತ ಬಿಲ್ವದ ತೋರಕಾಯಿ ಸಂಜಾತವಾಗುತ್ತಿದ್ದುದೊಂದೇ ಪ್ರತಿ ಸಂವತ್ಸರದೊಳು. ಬುರ್ಲಿಕಾಯಿ ಅಂದ್ರೆ ಏನು? ಎಂಥ ಕಾಯದು? ಇಲ್ಲಿ ಬುರ್ಲಿಕಾಯಿ ಅಂತ ತಿಳ್ಕೊಂಡು ಒಂದು ಶಬ್ದವನ್ನು ಬರೆದಾರೆ. ಬುರ್ಲಿಕಾಯಿ ಅಂದರೆ ಯಾವ ಕಾಯಿ ರೀ ಅದು? ಆ ಕಾಯಿಯೊಳಗಿರಬೇಕಾಗಿರತಕ್ಕಂತಹ ಬೀಜಗಳಿಂದ ಆ ಮನುಷ್ಯರಿಗೆ ಬಂದಿರತಕ್ಕಂತಹ ರೋಗವನ್ನು ನಿವಾರಣೆ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಕಡೆಗೆ ಕವಡಿಕಾಯಿ ಅಂತಾರೆ, ಕವಡಿಕಾಯಿ. ಇಲ್ಲಿ ಶಬ್ದದೊಳಗೆ ಬುರ್ಲಿಕಾಯಿ ಅಂತ ಬಂದದೆ. ಕವಡಿಕಾಯಿಯೊಳಗೆ ಬೀಜಗಳು ಇರ್ತಿದ್ದವು. ಹೇಮರೆಡ್ಡಿ ಮಲ್ಲಮ್ಮ ತನ್ನದಾಗಿರತಕ್ಕಂಥ ಹೊಲಕ್ಕೆ ಕವಡಿಕಾಯಿ ಬಿತ್ತಿದರೆ ಆ ಕವಡಿಕಾಯಿ ಬೀಜಗಳನ್ನು ಬಿತ್ತಿದರೆ ಬಂಗಾರದ ಹರಳಾಗಿ ಬೆಳೆದು ಬಂದಿದ್ದು ಅಂತವು ಕವಡಿಕಾಯಿ. ಇಲ್ಲಿ ಬುರ್ಲಿಕಾಯಿ ಅಂತ ಬಂದದೆ. ಹಾಗೆ ಪೂಜ್ಯರಾಗಿರತಕ್ಕಂತಹ ಚನ್ನಬಸವೇಶ್ವರ ಶಿವಾಚಾರ್ಯರವರು ಪ್ರತಿನಿತ್ಯದಲ್ಲಿ ಕೂಡ ಸ್ನಾನ ಪೂಜೆ ಪ್ರಸಾದ ಆದ ನಂತರದಲ್ಲಿ ಪತ್ರಿಗಿಡದ ಕೆಳಗೆ ಕೂಡುತ್ತಿದ್ದರಂಥವರು. ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯ ಕೆಲಸದ ಪತ್ರಿಗಿಡದ ಕೆಳಗೆ ಕೂಡುವುದು. ನಮ್ಮದಾಗಿರತಕ್ಕಂಥ ಆಯಾಸವನ್ನು ತೀರಿಸಿಕೊಳ್ಳಬೇಕು ಅಂದರೆ ಪತ್ರಿಗಿಡದ ನೆರಳು ಬಹಳ ಚಲೋ.
ನಮ್ಮೊಳಗಿರಬೇಕಾಗಿರತಕ್ಕಂತಹ ರೋಗ ದೂರವಾಗಿ ಹೋಗ್ತಾವೆ. ಅದರೊಳಗಿರಬೇಕಾಗಿರತಕ್ಕಂತಹ ವಿಟಮಿನ್ ಎ ಅದು ನಮ್ಮ ದೇಹವನ್ನು ಪ್ರವೇಶವನ್ನು ಮಾಡಿ ನಮ್ಮೊಳಗಿರಬೇಕಾಗಿರತಕ್ಕಂತಹ ಕೆಲವು ರೋಗಗಳನ್ನು ನಿವಾರಣೆ ಮಾಡಬೇಕಾಗಿರತಕ್ಕಂತಹ ಕೆಲಸನ ಪತ್ರಿ ಗಿಡ ಮಾಡ್ತೈತಿ. ಹಾಗೆ ಆ ಶ್ರೇಷ್ಠವಾಗಿರತಕ್ಕಂತಹ ಪತ್ರಿ ಗಿಡದ ಕೆಳಗೆ ಪ್ರತಿ ವರ್ಷವೂ ಕೂಡ ನಿಡಶೇಷಿ ಒಳಗೆ ವಾಸವಾಗಿದ್ದರು ಅಂದರೆ ಆ ಪತ್ರಿ ಗಿಡದ ಕೆಳಗೆ ಕೂತು ಆನಂದವನ್ನು ಹೊಂದ್ತಾ ಇದ್ದರಂತೆ. ಈ ಪ್ರಕಾರವಾಗಿ ಮೃತ ಸ್ವರೂಪದ ಗುರುವರರ ಸಿರಿ ಅಡಿಯ ಸೋಂಕಿದ ಭುವಿಯೊಳೆಲ್ಲ ಕಡೆಗಿರುವ ಪಾಷಾಣ ತರುಲತೆಯಾದಿಯಾದವುಗಳು ಪಡೆಯುತ್ತದನು ಆಕೃತಿಯೋಳು ಕಡು ಬೆರಗು ಒದಗಿಸುವ ವೀಕ್ಷಿಪ ಪೊಡವಿಯರಿಗೆ ಜಗದೊಳೆಂಬರು ಪೂಜ್ಯ ಗುರುವರ ಜನರು. ಆಯಾವ ಮಹಾನ್ ಮಹಿಮನಾಗಿರತಕ್ಕಂತಹ ಚನ್ನಬಸವೇಶ್ವರ ಶಿವಾಚಾರ್ಯರವರು ಪತ್ರಿಕೆಗಳ ಕೆಳಗೆ ಕೂತುಕೊಂಡು ಅನೇಕ ಸಿದ್ಧಿಗಳನ್ನು ಮಾಡಿಕೊಂಡ್ರಂಥವರು. ಆ ಪತ್ರಿಕಾಯಿಯಲ್ಲಿ ಇರಬೇಕಾಗಿರತಕ್ಕಂತಹ ಶಕ್ತಿಯನ್ನು ಈ ಕಾಯಿಗಳನ್ನು ಯಾವುದಕ್ಕೋಸ್ಕರವಾಗಿ ಉಪಯೋಗ ಮಾಡಬೇಕು. ಶುಗರ್ ಬಿಗರ್ ಏನಾರ ಹೆಚ್ಚಾಗಿತ್ತು ಅಂದರೆ ಆ ಪತ್ರಿ ಎಲೆಗಳನ್ನು ತಿನ್ನಬೇಕು. ತಿನ್ಕೊಂತ ಹೋದ ಹಾಗೆಲ್ಲ ಸ್ವಲ್ಪ ಆ ಶುಗರ್ ಎಂಬತಕ್ಕಂಥದ್ದು ಕಡಿಮೆ ಹಾಕುವುದು ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪೂಜ್ಯ ಗುರುವರಿಯರಾಗಿರತಕ್ಕಂತಹ ಚನ್ನಬಸವೇಶ್ವರ ಶಿವಾಚಾರ್ಯರವರು ಪತ್ರಿ ಗಿಡದ ಕೆಳಗೆ ಕೂತುಕೊಂಡು ಪರಮ ಗುರುಪದ ಸನ್ನಿಧಿಗೆ ತಾವುರು ತರದ ಭಕ್ತಿಯೊಳು ಬಂದ ನಿರುಪಮನ ಪದಕೆರಗಿ ಕೊಡಬಲಗಟ್ಟಿ ಗ್ರಾಮದವರೊಮ್ಮೆ ಕರುಣದಿಂದ ಈತರುದೆ ಅರ್ಪಿಸುತ್ತಿರುವ ಕಾಣಿಕೆಗಳ ತೆಗೆದುಕೊಂಡುರೆ ಪರಸುತಂ ತೆರಳಬೇಕೆಂದೊರೆದು ಕೈ ಮುಗಿಯೇ ಒಮ್ಮೆ ಕಡುಬಲಗಟ್ಟಿ ಗಜೇಂದ್ರಗಢದ ಸಮೀಪದಲ್ಲಿರಬೇಕಾಗಿರತಕ್ಕಂತಹ ಕಾಲೇಶ್ವರನ ಅದೇ ರೋಡಿನೊಳಗೆ ಗೂಡೂರಿಗೆ ಹೋಗಬೇಕಾಗಿರತಕ್ಕಂತಹ ಮಾರ್ಗದಲ್ಲಿ ಎಡಕ್ಕೆ 1 ಕಿಲೋಮೀಟರ್ ಒಳಗೆ ಕಡುಬಲಗಟ್ಟಿ ಅಂತ ಬರ್ತದೆ. ಅಲ್ಲಿ ಜನ ಬಂದರು. ನಿಡಶೇಷಿ ಒಳಗೆ ಇರಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ ಆ ಕಡಬಲಗಟ್ಟಿಯ ಜನ ಬಂದು ಪೂಜ್ಯರ ಪಾದಕ್ಕೆ ಕಾಣಿಕೆಯನ್ನಿಟ್ಟು, ಬುದ್ಧಿ, ನಾವು ಕಡಬಲಗಟ್ಟಿಯ ಭಕ್ತರು, ನಮ್ಮ ಗ್ರಾಮಕ್ಕೆ ತಮ್ಮನ್ನು ದಯಮಾಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅಪೇಕ್ಷೆಯಿಂದ ಬಂದೇವರಪ್ಪ. ತಾವು ದಯಮಾಡಿಸಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿರತಕ್ಕಂತಹ ಪ್ರಸಂಗದಲ್ಲಿ ಏನು ಹೇಳ್ತಾರೆ ಪೂಜ್ಯರು? ಕಾಲೇಶ್ವರಿಗೆ ಹೋಗುವ ಕಾಲದೊಳು ನಿಮ್ಮೆಡೆಗೆ ಬರುವೆನು, ಅನುಕೂಲ ಒದಗಿಸಿಕೊಂಡು ಬರುವುದು ನಿಜವಿದೊಂದೊಟ್ಟಿ. ಕಾಲಹರ ಜಗದ್ಗುರುವರನು ತಾಂ ಹೇಳಿದಂತಾಗಮಿಸಿ ಭಕ್ತರ ಜಾಲದೊಳು ತನಗಿರುವ ವಾತ್ಸಲ್ಯವನ್ನು ತೋರ್ಪಡಿಸಿ ಭಕ್ತರಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಪೂಜನೀಯರಾದ ಚನ್ನಬಸವೇಶ್ವರ ಶಿವಾಚಾರ್ಯರವರು ಕಾಲೇಶ್ವರಿಗೆ ಹೋಗಬೇಕಾಗಿರತಕ್ಕಂಥ ಪ್ರಸಂಗ ಬಂದಾಗ ನಿಮ್ಮೂರಿಗೆ ಬರುತ್ತೇವೆ ಅಂತ ಹೇಳಿಕೊಂಡು ಆ ಕಡಬಲಗಟ್ಟಿಯ ಭಕ್ತರಿಗೆ ಮಾತು ಕೊಟ್ಟಿದ್ದರಲ್ಲ, ಆ ಪ್ರಕಾರವಾಗಿ ಕೊಟ್ಟ ಮಾತಿಗೆ ಎಂದೂ ತಪ್ಪತಕ್ಕಂಥವರು ಅಲ್ಲ. ಮಾತು ಕೊಡದಿದ್ದಿಲ್ಲ, ಕೊಟ್ಟ ಮೇಲೆ ಅದನ್ನು ಬಿಡುತ್ತಿದ್ದಿಲ್ಲ. ಅಂಥ ಪ್ರಕಾರವಾಗಿರತಕ್ಕಂಥ ಪೂಜ್ಯ ಚನ್ನಬಸವೇಶ್ವರ ಶಿವಾಚಾರ್ಯರವರು ಭಕ್ತರಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಕಾಲೇಶ್ವರನ ದರ್ಶನಾಪೇಕ್ಷೆಗಳಾಗಿ ಬಂದಿರತಕ್ಕಂಥ ಪ್ರಸಂಗದೊಳಗೆ ನೆನಪು ಮಾಡಿಕೊಂಡು ಮೊನ್ನೆ ಕರೆಯುವುದಕ್ಕೋಸ್ಕರವಾಗಿ ಗ್ರಾಮದ ಜನ ಬಂದಿತ್ತು, ಕಡಬಲಗಟ್ಟಿ ಜನ ಬಂದಿತ್ತು. ಅವರಿಗೆ ದರ್ಶನ ಕೊಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟಿದ್ದೆ, ಹೋಗೋಣ ನಡ್ರಿಪ್ಪ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಭಕ್ತರೊಂದಿಗೆ ಕಡಬಲಗಟ್ಟಿಯ ಗ್ರಾಮಕ್ಕೆ ಬರ್ತಾರೆ. ಬಂದು
ಅವರೆಲ್ಲರಿಗೆ ತಮ್ಮದಾಗಿರತಕ್ಕಂಥ ದರ್ಶನವನ್ನು ಮಾಡಿಸಿ ಅವರ ಮುಖಾಂತರವಾಗಿ ದಕ್ಷಿಣೆಯನ್ನು ಪಡೆದುಕೊಂಡು ಮುಂದೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬರ್ತಾರೆ? ಬಂಡಿ ಗ್ರಾಮಕ್ಕೆ ಬಂದು, ಅದು ಕೂಡ ಗಜೇಂದ್ರಗಢದ ಸಮೀಪದೊಳಗೆ ಅದು ಬಂಡಿ ಅಂತಕ್ಕಂಥ ಆ ಬಂಡಿಯ ಭಕ್ತರು ಕೂಡ ಅಖಂಡ ಭಕ್ತಿಯೊಳು ಉತ್ಸವದೆ ಕರೆಕೊಂಡು ತಮ್ಮ ಪ್ರತಿಗ್ರಹಕ್ಕೆ ತೆರಳುತ್ತೆ ಗುರುವರ ನಿಂ ಕೊಂಡು ತೀರ್ಥ ಪ್ರಸಾದವ ದಂಡಗತ್ ಪ್ರಣತಿ ಎನಸಗಿ ಮುಂಕೊಂಡು ಗುರುದಕ್ಷಿಣೆಯ ನರ್ಪಿಸಿ ಧನ್ಯರೆನಿಸಿದರು. ಆ ಬಂಡಿಯ ಗ್ರಾಮದ ಜನಗಳು ಕೂಡ ಗುರುಗಳಿಗೆ ಸ್ನಾನವನ್ನು ಪೂಜೆಯನ್ನು ಮಾಡಿಸಿ ಆದ ನಂತರದಲ್ಲಿ ಪ್ರಸಾದವನ್ನು ಉಣಬಡಿಸಿ ಅವರಿಗೆ ಕೊಡಬೇಕಾಗಿರತಕ್ಕಂಥ ಕಾಣಿಕೆಯನ್ನು ಗುರುಗಳಾಗಿರತಕ್ಕಂಥವರಿಗೆ ಮಾಡಬೇಕಾಗಿರತಕ್ಕಂಥ ಸತ್ಕಾರ್ಯವನ್ನು ಬಂಡೆಯ ಗ್ರಾಮದ ಜನ ಮಾಡ್ತಾ ಇದ್ದಾರೆ. ತಮ್ಮ ಗ್ರಾಮದವರು ಕರೆದುಕೊಂಡು ಹೋಗತಕ್ಕಂಥ ಪ್ರಸಂಗದಲ್ಲಿ ಭಜನೆಯ ಮೂಲಕ ಗ್ರಾಮದ ಒಳಗೆ ಕರೆದುಕೊಂಡು ಹೋಗುತ್ತಾರೆ. ಭಜನೆಯ ಮೂಲಕವಾಗಿ ತಮ್ಮ ಗ್ರಾಮದಿಂದ ಮುಂದಿನ ಊರಿಗೆ ಬೀಳ್ಕೊಡಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಪ್ರಕಾರವಾಗಿ ಬಂಡಿ ಗ್ರಾಮದ ಜನಗಳಿಗೂ ಕೂಡ ಯಾವ ಚನ್ನಬಸವೇಶ್ವರ ಶಿವಾಚಾರ್ಯರವರು ಆಶೀರ್ವಾದವನ್ನು ಮಾಡಿ ಒಡೆದುದೇ ಧನಿಕರಿಗೆ ಗುರುವರ ನಡಿಗೆ ದೂರಾಗಿಂದು ವಂಚಿಸಿ ಪಡೆದ ದುರಿತದಿ ಮಾರಿ ಮಸಿಯಂ ಮಕ್ಕಳೆಂದರಿದು ತಡೆಯದ ಈತಂದ ಮಹಿಮನಿ ಪಡೆದ ತೀರ್ಥವ ಕುಡಿಸಿ ರುಜಯನು ಪಡೆವವರಿಗೋಡಿದಳು ಮಾರಿಯು ತದ್ಗ್ರಹವ ಬಿಟ್ಟು. ಹಿಂದಕ್ಕೆ ಮಾರಿ ಬೇನೆ ಅಂತ ಬರ್ತಿತ್ತು, ಕಾಲ್ರ ಅಂತ ಬರ್ತಿತ್ತು, ಪ್ಲೇಗು ಅಂತ ಬರ್ತಿತ್ತು, ಗುದ್ದವನ ಬ್ಯಾನಿ ಅಂತ ಬರ್ತಿತ್ತು. ನಾನಾ ಪ್ರಕಾರವಾಗಿರತಕ್ಕಂತಹ ರೋಗಗಳು ಕಾಲ್ರ ಬಂತು ಅಂದ್ರೆ ಮನೆಯಾಗ ಇಲಿ ಸತ್ತು ಬಿದ್ದಾಗ ಕಣಿವೆ ಜನ ಊರು ಬಿಟ್ಟು ಹೋಗಿತ್ತು. ಅದನ್ನು ಹೇಗೋ ವೈದ್ಯರಾಗಿರತಕ್ಕಂಥವರು ನೂರಾರು ಜನ ಆ ಇಲಿ ಸತ್ತು ಬಿದ್ದ ಹಾಗೆ ಜನಗಳು ಕೂಡ ಸತ್ತು ಹೋಗತಕ್ಕಂಥದ್ದನ್ನು ಕಂಡಾದ ನಂತರದಲ್ಲಿ ವೈದ್ಯರಾಗಿರತಕ್ಕಂಥವರು ಬಂದು ಆ ಜನಗಳಿಗೆ ಬಂದಿರುವ ರೋಗವನ್ನು ನಿವಾರಣೆಯನ್ನು ಮಾಡಿ ಕಾಲ್ರಾದಿಂದ ಪಾರು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಪೂಜ್ಯರಾಗಿರತಕ್ಕಂಥವರು ಗ್ರಾಮಗಳ ಸಂಚಾರವನ್ನು ಮಾಡಬೇಕಾಗಿರತಕ್ಕಂತಹ ಪ್ರಸಂಗದಲ್ಲಿ ಒಬ್ಬ ಶ್ರೀಮಂತನಾಗಿರತಕ್ಕಂಥ ವ್ಯಕ್ತಿಗೆ ಆ ಕಾಲ್ರ ಬಂದು ಅಡಸಿತು. ಅನೇಕ ಜನಗಳು ಗ್ರಾಮದೊಳಗೆ ಸಾಯಲಿಕ್ಕೆ ಆರಂಭವನ್ನು ಮಾಡಿದರು. ಆ ಗ್ರಾಮದೊಳಗೆ ಸಾಯತಕ್ಕಂಥ ಜನಗಳನ್ನು ಕಂಡು ಪೂಜ್ಯರಾಗಿರತಕ್ಕಂಥವರು ತಮ್ಮ ಕೈ ಮುಖಾಂತರವಾಗಿ ಹಸ್ತದ ಮುಖಾಂತರವಾಗಿ ಪಾದೋದಕವನ್ನು ಕುಡಿಸ್ತಾ ಇದ್ದಾರೆ. ಪಾದೋದಕವನ್ನು ಕುಡಿಸಿದ ಕಡೆಗೆ ಬಂದಿರತಕ್ಕಂಥ ಧನಿಯ ಶ್ರೀಮಂತನ ಆ ರೋಗ ಅಂಬತಕ್ಕಂಥದ್ದು ಕಾಲ್ರ ಅಂಬತಕ್ಕಂಥದ್ದು ತಕ್ಷಣದಲ್ಲೇ ಮಾಯವಾಗಿ ಹೋಗುತ್ತದೆ. ಈ ಪ್ರಕಾರವಾಗಿ ಅನೇಕ ರೋಗಗಳನ್ನು ನಿವಾರಣೆ ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಪೂಜ್ಯರಾಗಿರತಕ್ಕಂಥವರು ಮಾಡ್ತಾ ಬರಬೇಕಾಗಿರತಕ್ಕಂಥ ಪ್ರಸಂಗದೊಳಗೆ